ಆತ್ಮೀಯ H16 ನ್ಯೂಸ್ ಅದೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ನಿಜವಾಗಿಯೂ ಮೋದಿ ಸರ್ಕಾರ ಮತ್ತೊಮ್ಮೆ ಮರುಚಿಂತನೆ ಮಾಡ್ತಾ ಇದೆಯಾ? ಈಗ ನಿಮಗೆ ರಾಜಸ್ಥಾನದಲ್ಲೇ ಕೆಲವೊಂದು ಗೂಂಡಾಗಳನ್ನು ಬಿಟ್ಟು ಜಂಜಿಗಳ ಮೇಲೆ ಆ ಶಾಲೆಗಳನ್ನು ಪರೀಕ್ಷೆ ಮಾಡಲಿಕ್ಕೆ ಹೋದಂತಹ, ಶಾಲೆಗಳನ್ನು ನೋಡಲಿಕ್ಕೆ ಹೋದಂತಹ CJP ಯುವಕರ ಮೇಲೆ ದಾಳಿ ಮಾಡಿದ್ದನ್ನು ನೀವು ನೋಡಿದ್ದೀರಿ. ಅದು ಇಡೀ ದೇಶವ್ಯಾಪಿ ಆಗ್ಯದ ಸೋಷಿಯಲ್ ಮೀಡಿಯಾದಲ್ಲೇ. ಅದೇ ರೀತಿಯಾಗಿ ಇವತ್ತು ಅನಿವಾರ್ಯವಾಗಿ ಮೋದಿ ಸರ್ಕಾರಕ್ಕೆ ಒಂದು ಬೆದರಿಕೆ ಒಡ್ಡುವಂಥದ್ದು ಆಗಿಬಿಟ್ಟದು. ಜೋರ್ದಾರ್ ಪ್ರಚಾರ ನಡೆದ್ಬಿಟ್ಟದು. ಇದರ ಪ್ರಚಾರದಿಂದಾಗೆ ಇವತ್ತು ಹೊಸ ಮತ ಆದೇಶನ ಕೊಡುವಂಥದ್ದು, ಹೊಸ ಚಿಂತನೆ ಮಾಡುವಂಥದ್ದು BJPಗೆ ಅನಿವಾರ್ಯ ಆಗಿದೆ. ಆರ್ಡರ್ ಆಗಿದೆ ಅಂತ ಸುದ್ದಿಗಳಿದ್ದಲ್ಲ. ಯಾವುದೇ ಪ್ರಸಂಗದಲ್ಲಿ ಜಂಜಿ ಆಗಿರ್ಬೋದು, CJP ಆಗಿರ್ಬೋದು, ಅವ್ರ ಮೇಲೆ ಲಾಠಿ ಪ್ರಹಾರ ಆಗಿರ್ಬೋದು, ಬಡತ ಆಗಿರ್ಬೋದು, ಬಾಯಿಗಳಾಗಿರ್ಬೋದು, ಪೊಲೀಸರು ಮಾಡಿಕೊಡೋದು, ಸರ್ಕಾರಿ ವ್ಯವಸ್ಥೆ ಅವ್ರ ಮೇಲೆ ದಾಳಿ ಮಾಡಿಕೊಡೋದು. ಅವ್ರೇನೋ ಮಾತಾಡಿದರು, ಅವ್ರು ಏನೋ ಅಂದರು ಜಂಜಿಗಳು ಹೋರಾಟದಲ್ಲಿ. ಅದನ್ನು ಸೀರಿಯಸ್ ಮಾಡುವಾಗಿಲ್ಲ, ಕೆಟ್ಟದಾಗೆ ಮುಖ ಮಾಡೋಂಗಿಲ್ಲ, ಬೈಯುವಾಗಿಲ್ಲ, ಮತ್ತು ಬಡಿಯೋದು ಹೊಡೆಯೋದು ಅಂತ ದೂರದ ಮಾತು ಅನ್ನುವಂಗೆ ಆರ್ಡರ್ ಮಾಡಿಬಿಟ್ಟಿದ್ದಾರೆ. ಮಾಡುವಾಗಿಲ್ಲ. ಯಾಕಪ್ಪ ಈ ಪರಿವರ್ತನೆ ಆಗಿದೆ ಅಂದ್ರೆ ರಿಪೋರ್ಟ್ಗಳು ಸೆಂಟ್ರಲ್ ಗೌರ್ಮೆಂಟ್ಗೆ ಬರ್ತಾ ಇದ್ದಾವೆ ಅವ್ರ ಸೆಕ್ರೆಟ್ ಸರ್ವಿಸ್ಗಳಿಂದ. ಇದೇ ರೀತಿಯಾಗಿ ಮುಂದುವರೆದ್ರೆ CJP ಜಂಜಿಗಳು ಇದೇ ರೀತಿ ರಾಷ್ಟ್ರವ್ಯಾಪಿ ಆದ್ರೆ 100 ಸಹಿತ ಸೀಟ್ಗಳು ನೀವು ಗೆಲ್ಲಕ್ಕಿಲ್ಲ 2029 ಅನ್ನೋ ರಿಪೋರ್ಟ್ ಬರ್ತಾ ಇದೆ. 100 ಸೀಟ್ಗಳನ್ನು. ಯಾಕಂತಂದ್ರೆ ನೀವು ಏನೋ ಮಾಡಿರಿ, SIR ಮಾಡಿರಿ, ಮತ್ತೊಂದು ಮಾಡಿರಿ, ಮುಗ್ದೊಂದು ಮಾಡಿರಿ, ಡಿಲಿಮಿಟೇಷನ್ ಪಾಸ್ ಮಾಡಿಕೊಡ್ರಿ, ಯಾವುದೇ ಆದರೂ 100 ಸೀಟ್ ಹೆಚ್ಚು ಬರೋದಿಲ್ಲ. ಇಡೀ ದೇಶವ್ಯಾಪಿ ಆಗ್ತಾಯಿದೆ. ಮತ್ತು ಇದು ಇಲ್ಲಿ ಭಾಳ ಗಮನಿಸಬೇಕಾಗಿದ್ದು, ಈ ದೇಶದ ಚರಿತ್ರೆಯನ್ನು ಬರೆಯುವಲ್ಲೇ ಮಧ್ಯಮ ವರ್ಗದ ಜನರ ಒಂದು ಬುದ್ಧಿವಂತಿಕೆ ಈ ದೇಶದ ಈ ಒಂದೇನಪ್ಪ ಅಂತಂದ್ರೆ ಹಣೆ ಬರವನ್ನು ಬರೆಯುವಂಥ ಕೆಲಸವನ್ನು